ಭಯ ಇರ್ಲಿಲ್ವಾ ಸರ್ ಯಾರಾದ್ರು ಎತ್ಕೊಂಡ್ಬಿಟ್ರೆ? ಏನಿಲ್ಲ ಮೇಡಮ್, ಬಿಗ್ ಬಾಸ್ ಮನೆನೇ ಒಂದು ದೊಡ್ಡ, ಅಲ್ಲೇ ಒಂದು 100 ಕ್ಯಾಮ್ರಾಗಳಿತ್ತು. ಆ ಮಧ್ಯದಲ್ಲಿ ಏನೂ ಮಾಡೋಕ್ಕಾಗಲ್ಲ. ಈಗ ನನಗೆ ಬಿಗ್ ಬಾಸ್ ಮನೆಗೆ ಹೋಗಿ ಬಂದಮೇಲೆ ಎಲ್ಲರದ ಮೇಲೆ ಆಸೆನೇ ಹೋಗ್ಬಿಟ್ಟಿದೆ ಮೇಡಮ್. ಜೀವನನೇ ಒಂಥರ ಏನಂದ್ರೆ ನಾವು ಅಂದ್ಕೊಳ್ಳೋದೇ ಒಂದು, ಆಗೋದೇ ಒಂದು. ಯಾವುದ್ರ ಮೇಲೆ ಆಸೆ ಪಡಬಾರ್ದು, ಇರೋಷ್ಟು ದಿನ ಚೆನ್ನಾಗಿರಬೇಕು ಅಂತ ನಾನು ಅಂದ್ಕೊಂಡಿದ್ದೀನಿ. ಸರ್ ಹಾಗೆ ನಿಮಗೆ ಮನೇಲಿ ಒಂದಷ್ಟು ಫ್ರೆಂಡ್ಶಿಪ್ಗಳು ಇದೆ, ಒಂದಷ್ಟು ಕಿರಿಕ್ಗಳು ನಡೆದಿದೆ. ಅದರಲ್ಲೂ ಫಸ್ಟ್ ಅಂದರೆ ಲಾಯರ್ ಜಗದೀಶ್ ಅವ್ರು ನೆನಪಾಗ್ತಾರೆ. ಅವರು ಮನೆಯಿಂದ ಹೊರಗಡೆ ಹೋಗೋಕ್ಕೆ ನೀವು ಒಂದು ಕಡೆ ಎಲ್ಲರೂ ಕಾರಣ ಆಗ್ಬಿಟ್ರೇನೋ ಅನ್ನೋದು ಹೌದಾ ಸರ್? ಅನ್ಸುತ್ತೆ ಮೇಡಮ್ ಇಲ್ಲ, ಆ್ಯಕ್ಚುಲಿ ಅವರು ನನಗೆ ಒಳ್ಳೆ ಸ್ನೇಹಿತರು. ಹೊರಗಡೆ ಬಂದಮೇಲೆ ಫಸ್ಟ್ ಫೋನ್ ಮಾಡಿದೆ ನಾನು ಜಗದೀಶ್ ಅವ್ರಿಗೆ, ನಂಬರ್ ಕಲೆಕ್ಟ್ ಮಾಡಿಕೊಂಡು. ತುಂಬ ಚೆನ್ನಾಗಿ ಮಾತಾಡ್ತಾರೆ ನನ್ನ ಹತ್ರ. ಅವ್ರು ಒಳಗಡೆ ಹೇಗಿದೆ ನಾನು ಹೇಳಿದ್ದೀನಿ ಅವ್ರಿಗೆ, ನನಗೆ ಹೊರಗಡೆ ಜಗದೀಶ್ ಬೇಡ, ನನಗೆ ಒಳಗಡೆ ಜಗದೀಶ್ ಅವ್ರು ನನಗೆ ಬೇಕು ಅಂತ ಹೇಳಿದ್ರೆ ತುಂಬ ಚೆನ್ನಾಗಿ ನಕ್ಕೊಂಡು ಸುಮಾರು ಒಂದು 20-25 ನಿಮಿಷ ಇಬ್ಬರು ಮಾತಾಡಿದ್ವಿ. ಹೊರಗಡೆ ಬರೋದಕ್ಕೆ ಭೇಟಿ ಆಗ್ತೀನಿ ಮೇಡಮ್, ಅತಿ ಶೀಘ್ರದಲ್ಲೇ ಭೇಟಿ ಆಗ್ತೀನಿ. ಹೊರಗಡೆ ಬರೋದಕ್ಕೆ ನಾನು ಕಾರಣ ಅದೇ ಅನ್ನೋದು ಒಂದು ರೀತಿ. ಆದರೆ ಅಲ್ಲಿ ಸುಮಾರು ವಿಷಯಗಳು, ಒಂದು ಕಾನ್ವರ್ಸೇಷನ್ ನಡೆದೋಗಿತ್ತು. ಆ ಒಂದು ಫ್ರಸ್ಟ್ರೇಷನ್ಗೆ ನನಗೂ ಕೂಡ ಅದನ್ನು ಸಹಿಸ್ಕೊಳ್ಳೋಕ್ಕಾಗದೇ ಇರೋ ಕಾರಣಕ್ಕೋಸ್ಕರ ನಾನು ಅಲ್ಲಿ ಆ ಸ್ಪಾಟ್ಗೆ ರಿಯಾಕ್ಟ್ ಮಾಡಬೇಕಾಗಿ ಬಂತು ಅಂತ ಹೇಳ್ಬಿಟ್ಟು ನಾನು ರಿಯಾಕ್ಟ್ ಮಾಡಿದೆ. ನಾನು ಅಂದ್ಕೊಂಡಿರಲಿಲ್ಲ ಈ ಥರ ಎಲ್ಲ ಆಗುತ್ತೆ ಅಂಥೇಳಿ. ಸರ್ ಹಾಗೆ ಚೈತ್ರಾ ಕುಂದಾಪುರ ಅವರು ನಿಮಗೂ ಒಂಥರ ಒಳ್ಳೆ ಬಾಂಡಿಂಗ್ ಇದೆ ಸರ್, ಒಂಥರ ಬಾಂಧವ್ಯ. ನೀವಿಬ್ರು ಪ್ಲ್ಯಾನ್ ಮಾಡೋದ್ರಲ್ಲಿ ಎತ್ತಿದ ಕೈ. ಅಂದರೆ ಕ್ಯಾಪ್ಟನ್ ಆಗಕ್ಕೆ ಎಷ್ಟೆಲ್ಲ ಪ್ಲ್ಯಾನ್ ಮಾಡಿದ್ರಿ ಅಂದರೆ ಹೇಳಿ ಸರ್ ಅದ್ರ ಬಗ್ಗೆ. ಮೇಡಮ್ ತುಂಬ ಕಷ್ಟಪಡ್ತಾ ಇದ್ವಿ, ಕ್ಯಾಪ್ಟನ್ ಆಗಬೇಕು ಅಂತ. ನಾನು ಎಲ್ಲರೂ ಫೀಲ್ ಮಾಡಿ, ಎಲ್ಲರೂ ಇಡೀ ಮನೆಯವ್ರಿಗೆ ನಾವು ಇಬ್ಬರು ಮಾತ್ರ ಕ್ಯಾಪ್ಟನ್ ಆಗಿರಲಿಲ್ಲ. ಅದು ಯಾರಿಗೂ ಬೇಜಾರಿರಲಿಲ್ಲ. ಬಿಡು ಅವ್ರು ಕ್ಯಾಪ್ಟನ್ ಆಗಬಾರ್ದು ಅನ್ನೋ ಫೀಲ್ ಇತ್ತು. ನಾವು ಬಿಟ್ಟರೆ ಮನೆಯವರಿಗೆ ಯಾರೂ ಕೂಡ ನಾವು ಕ್ಯಾಪ್ಟನ್ ಆಗಲಿ ಅಂತ ಒಬ್ಬರು ನಮಗೆ ಸಪೋರ್ಟ್ ಮಾಡ್ತಾ ಇರಲಿಲ್ಲ. ಆವಾಗ ನಾನು ಚೈತ್ರ ಅಂದ್ಕೊಳ್ಳೋರು, ಚೈತ್ರ ಈ ಮನೆಯಿಂದ ನಾನು ನಿನ್ನ ಕ್ಯಾಪ್ಟನ್ ಆಗದೇನೆ ಹೊರಗಡೆ ಹೋಗ್ಬಿಡ್ತೀವೇನೋ ಅಂತ ಎಷ್ಟು ಸಲ ಮಾತಾಡ್ಕೊಂಡಿದ್ದೀವಿ. ಬಟ್ ನಾನು ಕ್ಯಾಪ್ಟನ್ ಆಗಿನೇ ಮನೆಯಿಂದ ಹೊರಗಡೆ ಬರ್ತೀನಿ ಅಂತ. ಅದನ್ನ ಚೈತ್ರ ಅವ್ರು ಕೂಡ ಹೇಳಿದ್ರು, ಕ್ಯಾಪ್ಟನ್ ಆಗೇ ಹೊರಗಡೆ ಹೋದ್ರು, ನಾನು ಇನ್ನೂ ಕ್ಯಾಪ್ಟನ್ ಆಗಿಲ್ಲ ಅಂತ. ಚೈತ್ರ ಅವರು ನಿಮ್ಗೊಂಥರ ತಂಗಿ ತರ ಅಣ್ಣ 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 ಅಂತ ಕರ್ಕೊಂಡು ಓಡಾಡ್ತಿದ್ರು. ಮೇಡಮ್ ಅದು ನಿಜ. ಆ್ಯಕ್ಚುಲಿ ನನ್ನ ತಂಗಿ ಅಂತಾನೆ ನಾನು ಸ್ವೀಕಾರ ಮಾಡಿದ್ದೀನಿ. ಬಟ್ ಅವಳಿಗೊಂದು ಕಿವಿ ಮಾತು ಹೇಳಿ ಬಂದಿದ್ದೀನಿ, ಮಾತು ಕಮ್ಮಿ ಮಾಡ್ಕೊ ಅಂತ ಹೇಳ್ಬಿಟ್ಟು. ಅವಳು ಮಾತು ಕಮ್ಮಿ ಮಾಡ್ಕೊಳ್ಳಿ. ಸರ್ ಹಾಗೆ ಐಶ್ವರ್ಯ ಅವರು ನೀವು ಕೂಡ ತುಂಬಾ ಜಗಳ ಆಡ್ತಾ ಇದ್ರಿ, ಬರ್ತಾ ಬರ್ತಾ ಇಬ್ರು ಒಳ್ಳೆ ಫ್ರೆಂಡ್ಸೇ ಆದ್ರಿ. ಅವ್ರ ಬಗ್ಗೆ ಏನ್ ಹೇಳ್ತೀರಾ? ಹಾಗೆ ಶಿಶಿರ್ ಅವರು ತುಂಬಾ ಜಾಸ್ತಿ ಕಾಣಿಸ್ಕೋತಿದ್ರು, ಈಗ ಶಿಶಿರ್ ಅವರು ಆಚೆ ಬಂದಿದ್ದಾರೆ. ಮೇಡಮ್ ಐಶ್ವರ್ಯ ವಿಷಯದಲ್ಲಿ, ಐಶ್ವರ್ಯ ಒಂದು, ನಾನು ಹೇಳೋದು ಒಂದೇ ಮಾತು, ಐಶ್ವರ್ಯನಿಗೆ ಮಿಸ್ಕಮ್ಯುನಿಕೇಶನ್ ತುಂಬ ಇತ್ತು, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ತುಂಬ ಇತ್ತು ಇಬ್ಬರ ಮಧ್ಯದಲ್ಲಿ, ನನ್ನ ಅವಳ ಮಧ್ಯದಲ್ಲಿ. ಬಟ್ ಅದೆಲ್ಲವೂ ಕ್ಲಿಯರ್ ಆಗಿದೆ, ಯಾವುದೂ ಕೂಡ ಇದರಲ್ಲಿಲ್ಲ ಇವಾಗ. ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆದಾಗ ಆ ಥರ ಜಗಳಗಳು ನಡೆಯೋದು ಸಹಜ. ಅದು ಕ್ಲಿಯಾರಿಟಿಯಾಗಿ, ಅವಳಿಗೂ ಕ್ಲಿಯಾರಿಟಿ ಸಿಕ್ಕಾಗ, ನನಗೂ ಕ್ಲಿಯಾರಿಟಿ ಸಿಕ್ಕಾಗ ಆವಾಗ ನಡೆಯುವಂಥ ಇದೇ ಬೇರೆ ಥರ ಇರ್ತದೆ. ಅವಳಿಗೆ ತಂದೆ ತಾಯಿ ಯಾರೂ ಇಲ್ಲ, ಅದು ವಿಷಯ ಗೊತ್ತಾಯಿತು. ಅವಾಗ ನಾನು ಅಂದ್ಕೊಂಡೆ, ಐಶ್ವರ್ಯಗೆ ನಾನು ಅಣ್ಣನಾಗಿರ್ತೀನಿ ಯಾವತ್ತೂ ಕೂಡ. ಏನಿದ್ರು ಕೂಡ ಐಶ್ವರ್ಯ ನನ್ನ ತಂಗಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.